ಶರಾವತಿ ಹಿನ್ನೀರಿನ ಪ್ರಕೃತಿ ಸೌಂದರ್ಯದ ನಡುವೆ ಈಗ ತಲೆ ಎತ್ತಿ ನಿಂತಿರುವಂತಹ ಕೇಬಲ್ ಬ್ರಿಡ್ಜ್ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಮೂಲಕವಾಗಿ ದ್ವೀಪವಾಸಿಗಳ ದಶಕಗಳ ಕನಸು ಈಗ ನೆರವೇರಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರಿನ ವ್ಯಾಪ್ತಿಯಲ್ಲಿ ಇವತ್ತು ಲೋಕಾರ್ಪಣೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವ ಕರೂರು ಬಾರಂಗಿ ಹೋಬಳಿಯ 4 ಪಂಚಾಯಿತಿಗಳ ವ್ಯಾಪ್ತಿಯ 20,000ಕ್ಕೂ ಅಧಿಕ ಜನರಿಗೆ ತಾಲೂಕು ಕೇಂದ್ರಕ್ಕೆ ಸಂಪರ್ಕಕ್ಕೆ ದಾರಿಯೇ ಇರಲಿಲ್ಲ. ಶರಾವತಿ ಹಿನ್ನೀರನ್ನ ತೆಪ್ಪ ಬ್ಯಾರ್ಜ್ ಮೂಲಕವಾಗಿ ದೋಣಿಗಳ ಮೂಲಕ ಅಷ್ಟೇ ಸಂಪರ್ಕ ಸಾಧ್ಯವಾಗ್ತಿತ್ತು. ಇದರಿಂದ ಈಗ 150 ಕಿಲೋಮೀಟರ್ ಸುತ್ತಿ ಬಳಸಿ ತಾಲೂಕು ನಗರಗಳಿಗೆ ಬರಬೇಕಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರದ 473 ಕೋಟಿ ರೂಪಾಯಿ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆಗೊಂಡಿದೆ. ಹಾಗೇನೆ ಸಂಸತ್ ಸದಸ್ಯರು ಹೇಳಿದ ಹಾಗೆ ಶ್ರೀ BS ಯಡಿಯೂರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಇದ್ರು. ಈಗ ಈ ಸನ್ಮಾನದ ನಂತರ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಲಾಗುತ್ತೆ. BS ಯಡಿಯೂರಪ್ಪನವರಿಗೆ ಶ್ರೀ BS ಯಡಿಯೂರಪ್ಪನವರಿಗೆ ಗೌರವಾರ್ಪಣೆಯನ್ನ. ಶರಾವತಿ ಹಿನ್ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆ ಅಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ. ಓಕೆ, ಇನ್ನು ಈ ಸೇತುವೆ ಇದು ಬಹಳ ವರ್ಷಗಳ ಹೋರಾಟ. ಎಷ್ಟೋ ಜನ ಹಿನ್ನೀರಿನಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಡ್ಯಾಮ್ಗಳು ಬಂದವು. ಸೊ ಇದು ದಶಕಗಳ ಹೋರಾಟಕ್ಕೆ ಸಿಕ್ಕ ಫಲ. ಡೆಫಿನೆಟ್ಲಿ ಇದರಲ್ಲಿ ಯಡಿಯೂರಪ್ಪನವರ ಶ್ರಮ ತುಂಬ ಇದೆ. ಸೆಂಟ್ರಲಿಂದ ಫಂಡ್ ತಂದು ಈ ಒಂದು ಕಾಮಗಾರಿಯನ್ನು ಮಾಡಿಸಿ, ಯಾರು ಶಂಕುಸ್ಥಾಪನೆ ಮಾಡಿದ್ರೋ ಅವರಿಂದಲೇ ಈ ಒಂದು ಸೇತುವೆನ ಉದ್ಘಾಟನೆಗೊಳಿಸಿ, ಇದರಲ್ಲಿ ಯಡಿಯೂರಪ್ಪನವರ ಮತ್ತು ಸಂಸದ ರಾಘವೇಂದ್ರ ಅವರ ಶ್ರಮವನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಆದರೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥ ಕಾಂಗ್ರೆಸ್ನ ಆರೋಪ ಏನಿದೆ, ಇದು ನಿಜಕ್ಕೂ ಸಾಧು ಅಂತ ಅನಿಸುತ್ತೆ. ಯಾಕೆ ಅಂದರೆ ಪೂರ್ವ ನಿಗದಿತ ಕಾರ್ಯಕ್ರಮ ಆದ್ದರಿಂದ ಈ ರಾಜ್ಯದ ಮುಖ್ಯಸ್ಥರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡಿಬೇಕಾದಂತಹ ಕಾರ್ಯಕ್ರಮ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಇಲ್ಲದೆ ಸರ್ಕಾರದ ಭಾಗವಾಗಿ ಯಾವ ಮಂತ್ರಿಯೂ, ಅದರಲ್ಲೂ ಕೂಡ ಸ್ಥಳೀಯ ಶಾಸಕರು ಇಲ್ಲದೆ ನಡೆದಂತಹ ಕಾರ್ಯಕ್ರಮ. ಡೆಫಿನೆಟ್ಲಿ ಇದು ಆ ಭಾಗದ ಜನರಿಗೆ ತುಂಬ ಅನುಕೂಲವಾಗುವಂಥ ಒಂದು ಸೇತುವೆ ಆದರೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿರೋದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟ್ BJPಯ ಕಾರ್ಯಕ್ರಮವಾಗಿತ್ತೇ ಹೊರತು ಸರ್ಕಾರದ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇರಲಿಲ್ಲ. ಯಡಿಯೂರಪ್ಪನವರಿದ್ರು, ರಾಘವೇಂದ್ರ ಅವರಿದ್ರು, ಗಡ್ಕರಿ ಅವರಿದ್ರು. ಅದರಲ್ಲೂ ಕೂಡ ಗಡ್ಕರಿ ಅವರು ಇದ್ದಾರಲ್ಲ, ಅಖಿಲೇಶ್ ಅವರ ಕಾರ್ಯಕ್ಷಮತೆ ಮತ್ತು ಅವರ ಕಾರ್ಯ ಪ್ರಗತಿ, ಅವರೇ ಈ ಒಂದು ಶಂಕುಸ್ಥಾಪನೆ ನೆರವೇರಿಸಿ ಅವರೇ ಉದ್ಘಾಟನೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ವಂಡರ್ಫುಲ್ ಜಾಬ್ ಅದು. ಸೊ ಈ ನಿಟ್ಟಿನಲ್ಲಿ ಗಡ್ಕರಿ ಅವರಿಗೆ ಆ ಕ್ರೆಡಿಟ್ ಹೋಗಲೇಬೇಕು. ದಿ ಸೇಮ್ ಟೈಮ್ ಈ ಒಂದು ಕಾರ್ಯಕ್ರಮ ಒಂದು ರಾಜ್ಯದ ಮುಖ್ಯಸ್ಥರಿಲ್ಲದೆ ನಡೀತು ಅನ್ನೋದಿದೆಯಲ್ಲ, ಅದು ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇರಲಿಲ್ವಾ? ಮುಖ್ಯಮಂತ್ರಿಗಳಿಗೆ ಯಾವಾಗ ಆಹ್ವಾನಿಸಲಾಯಿತು? ಈ ಕಾರ್ಯಕ್ರಮ ನಿಗದಿ ಯಾವತ್ತಾಯಿತು? ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಒಂದು ಪ್ರೋಟೋಕಾಲ್ ಇರುತ್ತೆ. ಯಾರ ಹೆಸರು ಫಸ್ಟ್ ಬರಬೇಕು, ಯಾರ ಹೆಸರು ಸೆಕೆಂಡ್ ಬರಬೇಕು, ಯಾರ ಹೆಸರು ಥರ್ಡ್ ಬರಬೇಕು, ಈ ರೀತಿಯಾದಂಥ ಒಂದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಪ್ರಕಾರನೇ ಅದು ಆಹ್ವಾನ ಪತ್ರಿಕೆ ರೆಡಿ ಆಗುತ್ತೆ. ಅದಾದ ಮೇಲೆ ಮುಖ್ಯಮಂತ್ರಿಗಳ ಡೇಟ್ಸ್ ಕೇಳ್ತಾರೆ. ಯಾವಾಗ ಕಾರ್ಯಕ್ರಮ ನಿಗದಿ ಆಗುತ್ತೋ ಆವಾಗ ಆ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ ಡೆಫಿನೆಟ್ಲಿ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ. ಅಂಡ್ ಇವರಿಗೆ ಇಂಡಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ಸುಮಾರು ಎಷ್ಟೋ ಕೋಟಿ, 4,559 ಕೋಟಿ ಕಾರ್ಯಕ್ರಮಗಳನ್ನು ಇವತ್ತು ಇಂಡಿಯಲ್ಲಿ ಅವರು ಶಂಕುಸ್ಥಾಪನೆ, ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಸೊ ಈ ಥರ ಅವ್ರಿಗೂ ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಪಾರ್ಟ್ಮೆಂಟೇ ಇದೆ.
ಸೊ ಆ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದಿನ ಮುಖ್ಯಮಂತ್ರಿದು ಶೆಡ್ಯೂಲ್ ಇದೆ, ಎಲ್ಲೆಲ್ಲಿ ಅವರು ಕಮಿಟ್ ಆಗಿದ್ದಾರೆ, ಎಲ್ಲೆಲ್ಲಿ ಕಾರ್ಯಕ್ರಮಗಳಿವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚೀಫ್ ಸೆಕ್ರೆಟರಿ ಸೇರಿದಂತೆ ಎಲ್ಲರ ಹತ್ರ ಅವ್ರದ್ದೊಂದು ವೇಳಾಪಟ್ಟಿ ಇರುತ್ತೆ. ಕಾರ್ಯಕ್ರಮ ನಿಗದಿ ಆದಂತಹ ದಿನದಂದೇ ಇಂಡಿಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಇತ್ತು. ಮುಖ್ಯಮಂತ್ರಿಗಳು ಹೇಳೋದೇನು, ನನಗೆ ತುಂಬ ತಡವಾಗಿ ಈ ಕಾರ್ಯಕ್ರಮದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಡೆಫಿನೆಟ್ಲಿ ರಾಜಕೀಯವಾಗಿ ಒಂದು ಮಾತುಕತೆಗಿಂತ ಸೆಕ್ರೆಟರಿ ಲೆವೆಲಲ್ಲಿ ಮೊದಲು ಇಂಟರಾಕ್ಷನ್ಸ್ ನಡೆಯುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವೇಳಾಪಟ್ಟಿ ಆಯಿತು ಅಥವಾ ಅವರ ಬೇರೆ ಶೆಡ್ಯೂಲು ಇವೆಲ್ಲವೂ ಕೂಡ ಪರಸ್ಪರ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಇರುತ್ತಪ್ಪ. ಆದರೆ ಈ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮದ ವಿಚಾರದಲ್ಲಿ ಈಗ ಕ್ರೆಡಿಟ್ ವಾರ್ ಜೋರಾಗಿ ನಡೀತಾ ಇದೆ. ಇಟ್ಸ್ ಓಕೆ, ನಾನು ಆಗಲೇ ಹೇಳಿದಾಗೆ ಕ್ರೆಡಿಟ್ ಯಡಿಯೂರಪ್ಪನವರೇ ತಗೊಳ್ಳಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಬೇರೆ ನಿಗದಿತ ಕಾರ್ಯಕ್ರಮ ಇದ್ದಾಗಲೇ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ಇಟ್ಕೊಳ್ಳೋದು ಮತ್ತು ಅವರಿಗೆ ತಡವಾಗಿ ಇನ್ಫಾರ್ಮ್ ಮಾಡೋದು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಪರಸ್ಪರ ಇದರ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನ್ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ಇದರಲ್ಲೂ ಪಾಲಿಟಿಕ್ಸ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅಷ್ಟೇ, ಈಗ ಇವತ್ತಿಗೆ ಮುಗಿದೋಯ್ತಾ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೇಂದ್ರದ ಕದ ತಟ್ಟಬೇಕು ಮತ್ತು ಹಲವಾರು ವಿಚಾರಗಳಲ್ಲಿ ಕೇಂದ್ರದ ಇದು ನೆರವು ಬೇಕಾಗುತ್ತೆ, ಕೇಂದ್ರದಿಂದ ಹಣ ಬೇಕಾಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆಗೆ ಡೇ ಟು ಡೇ ಬೇಸಿಸಲ್ಲಿ ಸತೀಶ್ ಜಾರಕಿಹೊಳಿ ಅವರಾಯಿತು ಎಲ್ಲರೂ ಕೂಡ ಹೋಗಿ ಬರ್ತಾ ಇರ್ತಾರೆ. ಸೊ ಕೇಂದ್ರ ಮತ್ತು ರಾಜ್ಯ ಸಹಭಾಗಿತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀಬೇಕಾಗುತ್ತೆ. ಈಗಲೇ GST ಹಣ ಬರ್ತಾ ಇಲ್ಲ, ಈಗಲೇ ನಮ್ಗೆ ಅನುದಾನಗಳು ಬರ್ತಾ ಇಲ್ಲ, ಈಗಲೇ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ಅಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ ಅನ್ನುವಂತಹ ತಾರತಮ್ಯ ಮತ್ತು ಒಂದು ಕೋಆರ್ಡಿನೇಷನ್ ಗ್ಯಾಪ್ ಇವೆಲ್ಲವೂ ಇರುವಂತಹ ಸಂದರ್ಭದಲ್ಲಿ ನೀವು ಈಗ ಈ ಕಾರ್ಯಕ್ರಮವೇನೋ ತಾವು ಹೋಗಲಿಲ್ಲ, ನಿಮಗೆ ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತು. ಸತೀಶ್ ಜಾರಕಿಹೊಳಿ ಅವರು ಖುದ್ದು ಶಿವಮೊಗ್ಗದಲ್ಲಿದ್ದರು, ಅಲ್ಲಿ ತಮ್ಮ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆದರೂ ಶಿವಮೊಗ್ಗದಲ್ಲಿದ್ದರೂ ಕೂಡ ಅವ್ರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಮುಖ್ಯಮಂತ್ರಿಗಳು ಹೋಗಲಿಲ್ಲ ಅಂದರೂ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಅವ್ರು ಶಿವಮೊಗ್ಗವರೆಗೂ ಹೋದರು, ಆದರೆ ಸಾಗರದವರೆಗೂ ಅವ್ರು ಹೋಗಲಿಲ್ಲ. ಅದಾದಮೇಲೆ ಸ್ಥಳೀಯ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರ ಹೋರಾಟ ಕೂಡ ಇದೆ ಇದರಲ್ಲಿ. ಸೊ ಅವರೂ ಕೂಡ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಹೀಗಾದಾಗ ಈಗ ಕೇಂದ್ರದ ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾವುದೇ ಸಂಸದರು ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪ್ರತಿನಿಧಿಗಳು ಬರದೇ ಹೋದ್ರೆ ಅದೆಂತಹ ಒಕ್ಕೂಟ ವ್ಯವಸ್ಥೆ ಆಯಿತು. ಇವರು ದೊಡ್ಡ ಮನಸ್ಸು ಮಾಡಿ ಜನರಿಗೋಸ್ಕರ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು. ಆ ಕಡೆ ಅವರು ಕೂಡ ನಮಗೆ ಎಲ್ಲ ಕ್ರೆಡಿಟ್ ಸಿಗಬೇಕು ಅನ್ನುವಂಥ ಧಾವಂತದಲ್ಲಿ BJPಯವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಸ್ಥರನ್ನ ಕಡೆಗಣಿಸಿ ನೀವು ಕಾರ್ಯಕ್ರಮ ಮಾಡಿದ್ದು ಕೂಡ ಅಷ್ಟು ಸರಿ ಕಾಣ್ತಾ ಇಲ್ಲ. ಇಬ್ಬರು ಒಂದು ರಾಜಕೀಯ ಪ್ರಬುದ್ಧತೆಯನ್ನು ಇಲ್ಲಿ ತೋರಿಸಬೇಕಾಗಿತ್ತು, ಪ್ರದರ್ಶನ ಮಾಡಬೇಕಾಗಿತ್ತು. ಅದರಲ್ಲೂ ಯಡಿಯೂರಪ್ಪನಂತಹ ಮುತ್ಸದ್ದಿ ರಾಜಕಾರಣಿ, ಈ ಕಡೆ ಮುಖ್ಯಮಂತ್ರಿಗಳು, ಇವರೆಲ್ಲರೂ ಕೂಡ ಈ ಪ್ರೋಟೋಕಾಲನ್ನು ನೋಡಿ ಪೇಪರ್ಗಳೆಲ್ಲ ದೊಡ್ಡ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಅಧ್ಯಕ್ಷತೆ ಸಿದ್ದರಾಮಯ್ಯ, ಇನ್ ಬಿಟ್ವೀನ್ ಈ ರೀತಿಯಾದಂಥ ಲಾಟ್ ಆಫ್ ಕಮ್ಯುನಿಕೇಷನ್ ಇದ್ದು ಇವತ್ತು ಸರ್ಕಾರದ ಯಾವ ಪ್ರತಿನಿಧಿಯೂ ಇಲ್ಲದೆ ಕೇವಲ BJP ಮಯವಾಗಿತ್ತು ಕಾರ್ಯಕ್ರಮ. ಅದು ಕೇವಲ BJP ಕಾರ್ಯಕರ್ತರಿಗೋ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿಗೋ ಅನುಕೂಲವಾಗುವಂಥದ್ದಲ್ಲ. ಅದು ಬಹಳ ದಶಕಗಳ ಹೋರಾಟ, ಅದು ಎಲ್ಲರಿಗೂ ಕೂಡ ಅನುಕೂಲವಾಗುವಂಥದ್ದು. ಡೆಫಿನೆಟ್ಲಿ ಅದರಲ್ಲಿ ನೀವು BJP ಅವರೇ ಕ್ರೆಡಿಟ್ ತಗೊಳ್ಳಿ, ಆದರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಎಲ್ಲವನ್ನೂ ಪೊಲಿಟಿಸೈಸ್ ಮಾಡಬೇಡಿ. ಆ ಭಾಗದ ಜನ ಸಂಭ್ರಮಿಸುವಂಥದ್ದು. ಯಾಕೆ ಬೇಳೂರು ಗೋಪಾಲಕೃಷ್ಣ ಅಲ್ಲಿ ಸ್ಥಳೀಯ ಶಾಸಕರಲ್ವಾ, ಹಿಂದೆಯೂ ಕೂಡ ಅವ್ರಿಗೆ ಹೊಟ್ಟೆ ಉರಿ ಅಲ್ವಾ, ಹೌದಲ್ವಾ?